ಒಂದೇ ಕಡೆ ವಾಹನವನ್ನ ನಿಲ್ಲಿಸೋರೆ ನೋಡಿ. ನಿಮ್ಮ ವಾಹನಗಳ ಬಗ್ಗೆ ಗಮನ ಹರಿಸದೇ ಇದ್ರೆ ಆಗತ್ತೆ ಹರಾಜ್. ತಿಂಗಳುಗಟ್ಟಲೆ ಒಂದೇ ಕಡೆ ವಾಹನವನ್ನ ನಿಲ್ಲಿಸಿಕೊಂಡಿರೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ನಿಮ್ಮ ವಾಹನಗಳ ಬಗ್ಗೆ ಗಮನ ಹರಿಸದೇ ಇದ್ರೆ ಹರಾಜಾಗುವ ಸಾಧ್ಯತೆ ಇರುತ್ತೆ. ದೆಹಲಿ ಸ್ಫೋಟ ಬೆನ್ನಲ್ಲೇ ಸಿಲಿಕಾನ್ ಸಿಟಿಯಲ್ಲಿ ಇದೀಗ ಫುಲ್ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ತಿಂಗಳುಗಟ್ಟಲೆ ನಿಲ್ಲಿಸಿದಂತಹ ವಾಹನಗಳು ಜಿಬಿಎನಿಂದ ಈ ಟೋಯಿಂಗ್ ಮಾಡುವಂತಹ ಕೆಲಸಗಳಾಗುತ್ತೆ. ವಾಹನಗಳ ಟೋಯಿಂಗ್ ಮಾಡಿ ಹರಾಜು ಹಾಕೋದಕ್ಕೆ ಜಿಬಿಎ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹಲವು ದಿನಗಳಿಂದ ಒಂದೇ ಜಾಗದಲ್ಲಿ ಇರುವಂತಹ ವಾಹನಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ. ಇಂತಹ ಕಾರುಗಳ ಮೇಲೆ ಅನುಮಾನ ಬಂದಂತಹ ಸಂದರ್ಭದಲ್ಲಿ ಅವನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಕೂಡ ಮಾಡೋದಕ್ಕೆ ತಯಾರಿಗಳು ಆಗ್ತಾ ಇದೆ. ಎಷ್ಟೇ ಬಾರಿ ವಾಹನ ತೆರವು ಮಾಡಿದ್ರು ಅಂದ್ರೂ ಡೋಂಟ್ ಕೇರ್. ರಸ್ತೆ ಬದಿ ವಾಹನ ನಿಲ್ಲಿಸಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸಂಚಾರ ಪೊಲೀಸ್ ಇಲಾಖೆ ಜೊತೆ ಸೇರಿ ಜಿಬಿಎ ಟೋಯಿಂಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆಯಾ ಪಾಲಿಕೆಯಲ್ಲಿ ನಿಂತ ವಾಹನಗಳ ಹರಾಜಿಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಇದೇ ತಿಂಗಳಿನಿಂದ ಹರಾಜಿನ ಅಸ್ತ್ರವನ್ನ ಹೂಡೋದಕ್ಕೆ ಜಿಬಿಎ ಆಫೀಸರ್ಸ್ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ತಿಂಗಳುಗಟ್ಟಲೆ ವಾಹನಗಳನ್ನ ನಿಲ್ಲಿಸ್ಬಿಟ್ಟಿರ್ತಾರೆ. ಅದನ್ನು ಒಮ್ಮೆನೂ ಕೂಡ ತೆಗೆದೇನೆ ಹಾಗೇ ನಿಲ್ಲಿಸ್ಬಿಟ್ಟಿದೆ, ಅದು ಕೆಟ್ಟೋಗಿದೆ, ಮತ್ತೊಂದು ಮಗದೊಂತು ಅಂತ ಹೇಳಿ ನೀವೇನೇ ರೀಸನ್ಸ್ ಕೊಟ್ಟರೂ ಕೂಡ ಟೋಯಿಂಗ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ನಿಂತಲ್ಲಿಯೇ ವಾಹನವನ್ನು ನಿಲ್ಲಿಸ್ಕೊಂಡಿರುವವರು ಎಚ್ಚರಿಕೆಯನ್ನು ಇದೀಗ ವಹಿಸಬೇಕಾಗಿದೆ. ದೆಹಲಿ ಸ್ಫೋಟ ಆಯ್ತಲ್ಲ, ಸೊ ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಸೊ ವಾಹನಗಳ ಟೋಯಿಂಗ್ ಮಾಡಿ ಹರಾಜು ಹಾಕೋದಕ್ಕೆ ಜಿಬಿಎ ಇದೀಗ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಹಲವು ದಿನಗಳಿಂದ ಒಂದೇ ಜಾಗದಲ್ಲಿರುವಂತಹ ವಾಹನಗಳ ಮೇಲೆ ಹೆಚ್ಚಿನ ನಿಗಾವನ್ನು ಇಡಲಾಗ್ತಾ ಇದೆ. ಇಂತಹ ಕಾರುಗಳ ಮೇಲೆ ಅನುಮಾನ ಏನಾದರೂ ಬಂದರೆ ಅವನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾರೆ. ನಿಮ್ಮ ಮನೆ ಹತ್ರ ಏನಾದರೂ ನಿಲ್ಲಿಸ್ಕೊಂಡಿದ್ರೆ ಅದು ತೊಂದರೆ ಆಗೋದಿಲ್ಲ. ಬಟ್ ಆದರೆ ನಿಮಗೆ ಈ ಕಾರನ್ನು ನಿಲ್ಲಿಸ್ಕೊಡೋದಕ್ಕೆ ಬೇರೆ ಜಾಗ ಇತ್ತು ಅಥವಾ ಅಲ್ಲಿ ಏನಾದರೂ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು, ಹಲವಾರು ತಿಂಗಳಿನಿಂದ ಅಲ್ಲೇ ವಾಹನವನ್ನು ನಿಲ್ಲಿಸ್ಕೊಂಡಿದ್ರೆ ಅಂಥ ವಾಹನಗಳನ್ನು ಸೀಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೀಸ್ ಮಾಡಿ ಅವನ್ನು ಹರಾಜು ಮಾಡೋದಕ್ಕೆ ಸಿದ್ಧತೆಗಳನ್ನು ಜಿಬಿಎ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಒಂದಷ್ಟು ಮಾತುಕತೆಯ ಹಂತದಲ್ಲಿ ಸದ್ಯಕ್ಕೆ ಇದೆ. ರಸ್ತೆ ಬದಿ ವಾಹನ ನಿಲ್ಲಿಸೋದ್ರಿಂದನೂ ಕೂಡ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ. ಸೊ ಈ ಒಂದು ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಈ ಒಂದು ಪ್ಲಾನನ್ನು ಮಾಡಿಕೊಳ್ತಾ ಇದೆ ಜಿಬಿಎ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ. ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ದೆಹಲಿ ಸ್ಫೋಟ ಆದಂತಹ ಬೆನ್ನಲ್ಲೇ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ. ಸೊ ಈ ಒಂದೇ ಕಡೆ ವಾಹನವನ್ನು ನಿಲ್ಲಿಸಿದ್ರೆ ಸೀಸ್ ಮಾಡಿ ಅದನ್ನು ಹರಾಜು ಹಾಕುವ ಪ್ರಕ್ರಿಯೆಗೆ ಇದೀಗ ಜಿಬಿಎ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದೆ, ಇದನ್ನ ಎಕ್ಸಿಕ್ಯೂಟಿವ್ ಹೇಗೆ ಮಾಡ್ತಾರೆ, ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ದಾರೆ. ಎಸ್ ರಮ್ಯಾ, ಪ್ರಮುಖವಾಗಿ ದೆಹಲಿ ಸ್ಫೋಟ ಬಳಿಕ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಿಬಿಎ ಅಲರ್ಟ್ ಆಗಿರುವಂತದ್ದು. ಏನೋ ದೆಹಲಿಯ ಕೆಂಪುಕೋಟೆ ಬಳಿ ಕಾರೊಂದು ಸ್ಫೋಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯ ರಸ್ತೆಯ ಇಕ್ಕಲಗಳಲ್ಲಿ ನಿಲ್ಲಿಸಿರುವಂತಹ ಅಂತ ಹೇಳಿದ್ರೆ ತಿಂಗಳುಗಟ್ಟಲೆ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿರುವಂತಹ ವಾಹನಗಳನ್ನ ಸೀಸ್ ಮಾಡಿ ಅವುಗಳನ್ನ ಹರಾಜು ಮಾಡೋದಕ್ಕೆ ಇದೀಗ ಜಿಬಿಎ ನಿರ್ಧಾರ ಮಾಡಿರುವಂತದ್ದು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಜಿಬಿಎ ವಾಹನಗಳನ್ನ ಸೀಸ್ ಮಾಡಿ ಹರಾಜು ಪ್ರಕ್ರಿಯೆಯನ್ನ ಗಮನಿಸ್ತಾ ಇತ್ತು. ತಮ್ಮ ಇಲಾಖೆಯ ಸಿಬ್ಬಂದಿಗಳು ಮಾರ್ಷಲ್ಗಳು ರೌಂಡ್ಸ್ ಹೋದಂತಹ ಸಂದರ್ಭದಲ್ಲಿ ವಾಹನಗಳು ಎಷ್ಟು ದಿವಸಗಳಿಂದ ನಿಂತಿದೆ ಮತ್ತೆ ವಾಹನದ ಓನರ್ ಯಾರು ಅವನ್ನ ನೋಟಿಫೈ ಮಾಡಿ
ಅವರಿಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ನಿಮ್ಮ ವಾಹನ ಇಕ್ಕಲಗಳಲ್ಲಿ ನಿಂತಿದೆ, ಇದನ್ನ ತೆರವುಗೊಳಿಸಿ ಅನ್ನುವಂತಹ ಒಂದು ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ಅದಾದ ಬಳಿಕ 1 ತಿಂಗಳ ಬಳಿಕವೂ ಆ ಒಂದು ಮೆಸೇಜ್ಗೆ ಯಾವುದೇ ರೀತಿಯಾದಂತಹ ರಿಪ್ಲೈ ಬರದೆ ಮತ್ತೆ ವಾಹನವನ್ನ ತೆರವು ಮಾಡದೆ ಹೋದಲ್ಲಿ ಅಂತ ವಾಹನಗಳನ್ನ ನೇರವಾಗಿ ಟೋಯಿಂಗ್ ಮೂಲಕ ತೆಗೆದುಕೊಂಡು ಬಂದು ಅವುಗಳನ್ನ ಹರಾಜು ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಏನಿದ್ದಾರೆ ಅವರ ಒಂದು ಸಾಥ್ ಕೂಡ ಸಿಗ್ಲಿಕ್ಕಿದೆ. ಅದಾದ ಬಳಿಕ ಈ ಒಂದು ಹರಾಜಿನಲ್ಲಿ ಬಂದಂತಹ ಹಣ ಏನಿರುತ್ತೆ ಅದನ್ನ GBA ತನ್ನ ಖಜಾನೆಗೆ ಸೇರಿಸಿಕೊಳ್ಳುವಂತಹ ಪ್ಲಾನ್ ಅನ್ನು ಕೂಡ ಮಾಡಿರುವಂತದ್ದು. ಇದಕ್ಕೆ ಈ ಹಿಂದೆ ಒಂದಿಷ್ಟು ವಿರೋಧ ವ್ಯಕ್ತ ಆಗಿತ್ತು, ಈ ರೀತಿ ಮಾಡಬಾರದು ಅಂತ ಹೇಳಿ. ಆದ್ರೆ ಇದೀಗ ದೆಹಲಿಯ ಸ್ಫೋಟದ ಬಳಿಕ ಮತ್ತೆ ಈ ಒಂದು ಯೋಜನೆಯನ್ನ ಜಾರಿಗೆ ತರಲು GBA ಮುಂದಾಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಸುರಕ್ಷಿತ ದೃಷ್ಟಿ ಇರಬಹುದು, ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಏನಿದೆ ಅವುಗಳಿಗೆ ಮುಕ್ತಿ ನೀಡೋದಾಗಿರಬಹುದು. ಇವೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇದೀಗ ಮತ್ತೆ ಅದನ್ನ ಈ ಒಂದು ಯೋಜನೆಯನ್ನ ಜಾರಿಗೆ ತಂದು ನೋ ಪಾರ್ಕಿಂಗ್ ನಲ್ಲಿ ಮತ್ತೆ ಅನುಮಾನಾಸ್ಪದವಾಗಿ ವಾಹನವನ್ನ ನಿಲ್ಲಿಸಿ ಹೋಗುವವರಿಗೆ ಶಾಕ್ ಕೊಡೋದಕ್ಕೆ GBA ಮುಂದಾಗಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.